ನಿಧಾನಕ್ಕೆ ರಿಲೀಸ್ ಮಾಡಿ. ಒಂದು ಸ್ವಲ್ಪ ರೈಟ್ ತೊಗೊಳ್ಳಿ. ಇಲ್ಲ ಬೈಕಲ್ಲಿ ಅಡ್ಡ ಇದೆ ಅಲ್ವಾ, ಸ್ವಲ್ಪ ರೈಟ್ ತೊಗೊಳ್ಳಿ ರೈಟ್. ಇನ್ನು ಅದು ಕ್ರಾಸ್ ಆಗೋಕ್ಕೆ ನೀವು ಫೀಲ್ ಆಗಬೇಕು ಆಯಿತಾ. ಆಕ್ಸಲರೇಟ್ ಮಾಡಿ. ಯು ಟರ್ನ್, ಫುಲ್ ರಿಲೀಸ್ ಮಾಡಿ. ಅಷ್ಟೇ. ಆಕ್ಸಲರೇಟ್ ಒಂದು ಸ್ವಲ್ಪ ಲೈಟಾಗಿ ಆಕ್ಸಲರೇಟ್ ಮಾಡಿ. ಹಂಗೆ ಮ್ಯಾಚ್ ಆಗುತ್ತೆ ಗೊತ್ತಾಯ್ತಾ. ಆಕ್ಸಲರೇಟ್ ಮಾಡಿದ್ರೆ ಸ್ಟ್ರೈಟ್ ಮಾಡಿ. ಸ್ಟೇರಿಂಗ್ ನೋಡಿ ಮತ್ತೆ ಎಷ್ಟು ಕ್ರಾಸ್ ಇಟ್ಕೊಂಡಿದ್ದೀನಿ ಇದಲ್ವಾ. ಸ್ಟ್ರೈಟ್ ಇಟ್ಕೋಬೇಕು. ಕ್ರಾಸ್ ಇಟ್ಕೋಬಾರ್ದು ಸ್ಟೇರಿಂಗ್ನ. ಸ್ಟ್ರೈಟ್ ರೋಡ್ಸಲ್ಲಿ ಲೆಫ್ಟಿಗೆ ಹೋಗ್ತಾ ಇತ್ತು. ಥರ್ಡ್ ಗೇರ್, ಫುಲ್ ಕ್ಲಚ್. ನಾನು ಹೇಳ್ತೀನಿ, ಗೇರ್ ಹತ್ರ ಕೈ ಹೋಗಿದ ತಕ್ಷಣ ಕ್ಲಚ್ ಅಮ್ಮಕ್ಬಿಡ್ಬೇಕು ಆಯಿತಾ. ಡೌನ್ ಮಾಡೋಕ್ಕಾಗಲಿ ಅಪ್ ಮಾಡೋಕ್ಕಾಗಲಿ ಫಸ್ಟ್ ಕ್ಲಚ್ ಯೂಸ್ ಮಾಡಬೇಕು ಗೊತ್ತಾಯ್ತಾ. ಅಂದರೆ ಈ ಕಡೆ ಸ್ಪೇಸ್ ನೋಡ್ಕೋಬೇಕು ಗೊತ್ತಾಯ್ತಾ. ಆಕ್ಸಲರೇಟ್ ಕಾನ್ಸ್ಟೆಂಟಾಗಿ ಆಕ್ಸಲರೇಟ್. ರೈಟ್ ತೊಳಿ. ರೈಟ್ ಇರೋದು ಲೆಫ್ಟಿಗೆ ಆಗ್ತಾ ಇರ್ತೀರಾ. ಇನ್ನೂ ಸ್ಟ್ರೈಟ್ ಬಂದಿಲ್ಲ. ಇಲ್ಲಿ ಸ್ಟ್ರೈಟ್ ಇರೋದು ಆಯಿತಾ. ಇಲ್ಲಿ ಸ್ಟ್ರೈಟು. ನಾನು ಹೇಳ್ತಿದ್ದೀನಿ ನಿಧಾನ. ನೀವು ಅರ್ಜೆಂಟ್ ಮಾಡ್ಕೊತಿದ್ದೀರಾ ಓಕೆನಾ. ಕೂಲಾಗಿ ಪ್ರಾಪರಾಗಿ ಗೇರ್ ಶಿಫ್ಟ್ ಮಾಡ್ಕೊಳ್ಳಿ. ಕ್ಲಚ್ ಯೂಸ್ ಮಾಡಿ. ಯಾವ್ದು ಗೇರಿಂದ ಬೇಕಾದ್ರೆ ಯಾವ ಗೇರ್ಗಾರು ಹಾಕ್ಬೇಕು ಗೊತ್ತಾಯ್ತಾ. ಬರೀ ಸ್ಲೋ ಡೌನ್ ಆಗಬೇಕು. ಸ್ಕೂಟಿಯಲ್ಲಿ ಹೆಂಗೆ ಹತ್ತಿಸ್ಕೊಂಡು ಹೋಗ್ತೀರಾ, ಸ್ಕೂಟಿಲಿ ಫುಲ್ ಸ್ಟಾಪ್ ಮಾಡಿ ಕಾಲಿ ಕೆಳಗಡೆ ಇಟ್ಕೊಂಡು ಮತ್ತೆ ಮೂವ್ ಮಾಡ್ಕೊಂಡು ಹೋಗ್ತೀರಾ. ಸ್ಕೂಟಿಲಿ ಹೆಂಗೆ ಹತ್ತಿಸ್ಕೊಂಡು ಹೋಗ್ತೀರಾ ಅಂಶನ ಒಂದು ಸ್ವಲ್ಪ ಲೈಟಾಗಿ ಆಕ್ಸಲರೇಟ್ ಬಿಡ್ತೀರಾ. ಕೈಯಲ್ಲಿ ಬ್ರೇಕ್ ಹಿಡಿತೀರಾ. ನಿಮ್ಗೆ ಎಷ್ಟು ಇವಾಗ 30-40 ಇರುತ್ತೆ. ಒಂದು 10-20 ಬರೋವರೆಗೆ ಬ್ರೇಕ್ ಹಿಡಿತೀರಾ. ಆಮೇಲೆ ಬ್ರೇಕ್ನ ಬಿಟ್ಟು ಮತ್ತೆ ಆಕ್ಸಲರೇಟ್ ಮಾಡ್ತೀರಾ ಅಲ್ವಾ ಕೈಯಲ್ಲಿ. ಅದೇ ಥರ ಇದು ಕಾನ್ಸೆಪ್ಟು. ಕಾಲಲ್ಲಿ ಆಕ್ಸಲರೇಟ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ ಗೊತ್ತಾಯ್ತಾ. ಅದರಲ್ಲಿ ಹ್ಯಾಂಡಲ್ ಟರ್ನ್ ಮಾಡ್ತೀರಾ, ಇದರಲ್ಲಿ ಸ್ಟೇರಿಂಗ್ ಟರ್ನ್ ಮಾಡ್ತೀರಾ ಅಷ್ಟೇ. ಆಕ್ಸಲರೇಟು ಮಾಡೋದು ಬೇಡ. ಇದು ಆಟೋಮೆಟಿಕ್ ಕ್ರೂಸ್ ಕಂಟ್ರೋಲ್ ಇರುತ್ತೆ. ಕ್ರೂಸ್ ಕಂಟ್ರೋಲಿಗೆ ಹಾಕ್ಬಿಟ್ರೆ ಅದೇ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಆಕ್ಸಲರೇಟು ಮಾಡೋದು ಬೇಡ ನೀವು. ಲೆಫ್ಟ್ ಸ್ಟಾಪು. ಹೋಗಿ ಅಲ್ಲಿ ನಿಲ್ಲಿಸಿ, ಇಲ್ಲಿ ನಿಲ್ಲಿಸ್ಬಿಡಿ. ಲೆಫ್ಟಲ್ಲಿ ಹಿಂಗೆ ಹಿಂದೆ ಬಿಟ್ಬಿಟ್ಟು ಹಿಂಗೆ ಮುಂದೆ ಮೂವ್ ಮಾಡಬಾರ್ದು. ಹಿಂದೆ ಯಾವ್ದಾರ ವೆಹಿಕಲ್ ಇದ್ದರೆ ಗೊತ್ಕೊಂಡಿರುತ್ತೆ. ಅವಾಗ ಮುಂದೆ ಮೂವ್ ಮಾಡೋ ಚಾನ್ಸ್ ಇರಲ್ಲ, ಜಗಳ ಆಡೋ ಚಾನ್ಸ್. ಓಕೆನಾ. ಫುಲ್ ಕ್ಲಚ್, ಬ್ರೇಕ್ ಓಕೆನಾ. ಅರ್ಧ ಕ್ಲಚ್ ರಿಲೀಸ್ ಮಾಡಿಬಿಟ್ಟು ಆಮೇಲೆ ಬ್ರೇಕ್ನ ರಿಲೀಸ್ ಮಾಡಬೇಕು ಓಕೆನಾ. ಹಾಫ್ ಕ್ಲಚ್ ಹೋಲ್ಡಲ್ಲಿ ಇರಬೇಕು ಓಕೆನಾ. ಬಿಡಿ, ಅರ್ಧ ಕ್ಲಚ್ ಬಿಡಿ. ಇವಾಗ ಬ್ರೇಕ್ ಬಿಡಿ, ನಿಧಾನ ಕ್ಲಚ್ ಬಿಡಿ. ಇವಾಗ ನೋಡಿ ಮೂವ್ ಆಗ್ತಾಯ್ತಾ. ಈ ಥರ ಮಾಡಬೇಕಾಯ್ತಾ. ಕಂಟ್ರೋಲಿಂಗ್ ಇರಬೇಕು. ನೀವು ಬ್ರೇಕ್ನ ಬಿಟ್ಟು ಹಿಂದೆ ಮೂವ್ಮೆಂಟಲ್ಲಿ ಹಿಂಗೆ ಒಂದೇ ಸಲ ಕ್ಲಚ್ ಬಿಡೋಕೆ ಹೋದರೆ 50 ಸಲ ಬಿಟ್ಟರು ಆಫ್ ಆಗುತ್ತೆ, 1000 ಸಲ ಬಿಟ್ಟರು ಆಫ್ ಆಗುತ್ತೆ ಆಯಿತಾ. ಸೆಕೆಂಡ್ ಗೇರ್, ರೈಟ್ ಇಂಡಿಕೇಟರ್, ಕ್ಲಚ್ ಅಮ್ಕಿ ಫಸ್ಟು. ಗೇರ್ ಹಂಗೆ ಬರಲ್ಲ ಆಯಿತಾ. ಫುಲ್ ಕ್ಲಚ್ ಅಮ್ಕಬೇಕು. ಹೋಗಿ ರೈಟ್ ಲೈನಿಗೆ ಯೂ ಟರ್ನ್ ಮಾಡಿ. ಆ ಕಡೆ ಟರ್ನ್ ಮಾಡಿ. ಮಾಡ್ತೀರಾ ನೋಡ್ತೀನಿ. ಇದು ಗೇರ್ ಚೇಂಜ್ ಗೊತ್ತಾಯ್ತಾ. ಇವಾಗ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಗೇರ್ ಚೇಂಜ್ ಮಾಡ್ಕೋಬೇಕು ಅಂತ. ಹಿಂಗೆ ಅಬ್ಸರ್ವ್ ಮಾಡ್ತಿರ್ಬೇಕು ಏನು ಮಾಡ್ತಿದ್ದೀರಾ ಮಿಸ್ಟೇಕ್ಸ್ ಅಂತ. ಅಲ್ಲಿ ನಾವು ಗೇಟ್ ಒಳಗಡೆ ಹೋಗಂಗಿಲ್ಲ. ಹಾಂ ಇವಾಗ ಹೋಗಿ ನೋಡ್ತೀನಿ ಅದೇನು. ಅಯ್ಯೋ ಆಕ್ಸಲರೇಟ್. ಸೆಕೆಂಡ್ ಗೇರ್. ಲೆಫ್ಟಿಗೆ ಬರ್ಬೋದು.
ವಿತೌಟ್ ಕ್ಲಚ್ ಗೇರ್ ವಿತೌಟ್ ಚೇಂಜ್. ಕ್ಲಚ್ ಗೇರ್ ಚೇಂಜ್ ಮಾಡ್ತಿದ್ದ. ನೆಕ್ಸ್ಟ್ ಯಾವ ಗೇರಲ್ಲಿದೆ? ಥರ್ಡ್ ಗೇರಲ್ಲಿ. ಇವಾಗ ಯಾವ ಗೇರಿಗೆ ಹಾಕ್ಬೇಕು? ಫೋರ್ತಿಗೆ ಆಗ್ತದೆ ಯಾವ ಟೈಮಲ್ಲಿ? ಈಗ. ಅದೇ ಈಗ ಅಂದರೆ ಒಂಚೂರು ಸ್ಪೀಡ್ ಜಾಸ್ತಿ ಆದಾಗ ಫೋರ್ಟಿಗೆ ಬಂದಾಗ. ಹಾಂ ಹಿಂಗೆ ಒಂದೊಂದು ಗ್ಲಾನ್ಸ್ ಗೊತ್ತಾಗ್ತಿದ್ದಾರೆ, ನೀವೇ ಹೇಳ್ತಿದ್ದಾರೆ, ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತ. ನಾನು ನನ್ನೇ ಫಾಲೋ ಅಪ್ ಮಾಡಬಾರ್ದು. ಅದಕ್ಕೆ ಇವತ್ತು ಏನೇನು ಮಾಡ್ತೀರಾ ಅಂತ ನೋಡ್ತಿದ್ದೀನಿ. ನಿಮ್ಮದು ಮೆಮೊರಿ ಪವರ್ ಎಷ್ಟೈತೆ ಅಂತ ಚೆಕ್ ಮಾಡ್ತೀನಿ ಅಷ್ಟೇ. ಈ ಸಲ ಪಾರ್ಟಿಗೆ ಹೋದ್ರೆ ಗೇರ್ ಚೇಂಜ್ ಮಾಡೋದಿಲ್ವಾ? ಇದು ಇನ್ನೇನು ಹತ್ರ ಬಂದಿಲ್ಲ. ಅದನ್ನೇ ಮತ್ತೆ ಆಕ್ಸಿಲರೇಟೇ ಬಿಡಬೇಕಿತ್ತು. ಆಕ್ಸಿಲರೇಟ್ ಯಾಕೆ ಅಷ್ಟೊಂದು ಮಾಡಿದ್ದು? ಸ್ಟಾರ್ಟ್. ಏನು ಪ್ರಾಪ್ ಆಯಿತು? ಫಸ್ಟ್ ಗೇರ್ ಮಿಡಲ್ ರೋಡಲ್ಲಿ ಐತೆ. ಫಸ್ಟ್ ಗೇರ್ ಹಾಕಿ ಬೇಗ. 4ನೇ ಗೇರಿಗೆ ಹಾಕ್ಬಾರ್ದಾಯ್ತಾ? ಬಿಡಿ ಕ್ಲಚ್ನ, ಬ್ರೇಕ್ ಬಿಡಿ, ಆಕ್ಸಿಲರೇಟ್ ಮಾಡಿ. ಯಾರೂ ಆರ ನೋಡಿರಲಿಲ್ಲ, ಆರ ನೋಡಿದ್ರೆ ಸೆಕೆಂಡ್ ಗೇರ್, ಫುಲ್ ಕ್ಲಚ್ ಕ್ಲಚ್. ಥರ್ಡ್ ಗೇರ್. ಹಿಂದೆ ವೆಹಿಕಲ್ಸ್ ನೋಡಿದ್ರ ಎಷ್ಟಿತ್ತು ಅಂತ? ನೀವು ಸ್ಟಾಪ್ ಮಾಡ್ಕೊಂಡಾಗ ಹಿಂದೆ ನೋಡಲೇ ಇಲ್ಲ ಅಲ್ವಾ? ನಿಮ್ಮ ಬೋರ್ಡ್ ನೋಡೋ ಅದು ನೋಡಿರ್ತಾರೆ ಮಿರರಲ್ಲಿ, ನೀವು ಕಾಣಿಸಿರ್ತೀರ ಹುಡುಗಿ ಅಂತ. ಅದಕ್ಕೆ ಮತ್ತೆ ಆಫ್ ಆಗುತ್ತೆ. ಬಿಡಿ ಕ್ಲಚ್ಚು, ಆಕ್ಸಿಲರೇಟ್ ಮಾಡಿ. ಈ ಅಂಶತನ ನಾನು ಬ್ರೇಕ್ ಹಿಡಿತೀನಿ, ಓಕೆನಾ? ನೀವು ಬ್ರೇಕ್ ಹಿಡಿಬೇಡಿ. ಹೆಂಗೆ ಬ್ರೇಕ್ ಹಿಡಿಯೋದು ಅಂತ ನಾನು ತೋರಿಸ್ತೀನಿ, ಓಕೆನಾ? ಇನ್ನೂ ಆಕ್ಸಿಲರೇಟ್ ಮಾಡಿ. ಇವಾಗ ಆಕ್ಸಿಲರೇಟ್ ಬಿಡಿ, ಓಕೆನಾ? ಅದು 40ಯಲ್ಲಿದೆ ಅಲ್ವಾ ಇವಾಗ? ನೋಡಿ ಇಲ್ಲಿ ಫುಲ್ ಕ್ಲಚ್ ಮುಕ್ಬೇಕು. ಹಿಂಗೆ ಬ್ರೇಕ್ ಹಿಡಿಯೋದು ಗೊತ್ತಾಗಬಾರ್ದು, ಗೊತ್ತಾಯ್ತಾ? ಹಿಂಗೆ ಸ್ಲೋ ಬಿಡಿ, ಬ್ರೇಕ್ ನೀವು ಹಿಡಿಬೇಡಿ. ನಾನು ಅದೇ ಗೊತ್ತಾಯ್ತಾ ಇವಾಗ? ಇಷ್ಟು ಬನ್ನಿ, ಲೆಫ್ಟಿಗೆ ಬನ್ನಿ. ಲೆಫ್ಟ್ ಕರ್ವ್ ಕಾಣಿಸ್ತೈತೆ ತಾನೆ? ಲೆಫ್ಟ್ ಇದೆ ತಾನೆ ರೋಡು? ಸ್ಟ್ರೈಟ್ ಮಾಡಿ. ಥರ್ಡ್ ಗೇರ್ ಬಿಡಿ, ಆಕ್ಸಿಲರೇಟ್ ಮಾಡಿ. ಇವಾಗ ಆಕ್ಸಿಲರೇಟ್ ಬಿಡಿ, ಫುಲ್ ಕ್ಲಚ್ ಹಂಕಿ, ಲೈಟಾಗಿ ಬ್ರೇಕು ಒಂದೊಂದು ಸ್ವಲ್ಪ, ಇನ್ನೊಂದು ಚೂರು ಬಿಟ್ಬಿಡಿ ಬ್ರೇಕ್ನ. ಇವಾಗ ನಿಧಾನ ಕ್ಲಚ್ ಬಿಡಿ, ಈ ಥರ ಗೊತ್ತಾಯ್ತಾ? ಇವಾಗ ಹೆಂಗಿತ್ತು ಫೀಲು? ನೀವು ಹೆಂಗೆ ಬ್ರೇಕ್ ಹಿಡಿತಿದ್ರಿ? ಸಡನ್ನಾಗಿ ಬಂದಾಗ ಯಾವ ಗೇರಿಗೆ ಹಾಕಿದ್ರಿ? ಸೆಕೆಂಡ್ ಗೇರ್, ಫುಲ್ ಕ್ಲಚ್, ಥರ್ಡ್ ಗೇರ್ ಸ್ಟಾರ್ಟ್, ಮೂವ್. ಅಂದರೆ ನಿಮಗೆ ಗೊತ್ತಾಗಲಿ ಅಂತ ಬಿಡ್ತಿರೋದು ಅಷ್ಟೇ. ಈಸಿ ಐತೆ, ನೀವು ಈಸಿ ವೇ ಯೂಸ್ ಮಾಡಿ, ಹೋಲ್ಡ್ ಮಾಡಬೇಡಿ ಅಷ್ಟೊಂದು ಅಂತ. ಅದೇ ಗೊತ್ತಾಯ್ತಾ? ಅದಕ್ಕೆ ನೀವು ಆಫ್ ಮಾಡ್ಕೊಂಡ್ರೂ ಸುಮ್ಮನೆ ಆಗ್ತಿದ್ದೀನಿ. ಹೇಳ್ಕೊಡ್ಬೋದು, ನಾನೇ ಆಪ್ರೇಟ್ ಮಾಡ್ಬೋದು. ನೀವು ಕಲೀಲಿ ಅಂತ ಇಷ್ಟೆಲ್ಲ ಇದು ಮಾಡ್ತಿರೋದು, ಗೊತ್ತಾಯ್ತಾ? ಸ್ಟಾರ್ಟ್ ಮಾಡಿ. ಇದು ಆಕ್ಸಿಲರೇಟ್ ಮಾಡಿ ಕಾನ್ಸ್ಟೆಂಟ್. ಸೆಕೆಂಡ್ ಗೇರ್ ಹಾಕಿ, ಫುಲ್ ಕ್ಲಚ್, ಸೆಕೆಂಡ್ ಗೇರ್ ಬಿಡಿ. ಥರ್ಡ್ ಗೇರ್, ಡೇ ಬೈ ಡೇ ಇಂಪ್ರೂವ್ ಆಗ್ತಿರ್ಬೇಕು ಯಾವುದ್ರಲ್ಲಾದರೂ ಒಂದರಲ್ಲಾದರೂ, ಗೊತ್ತಾಯ್ತಾ? ಎಲ್ಲ ಒಟ್ಟಿಗೆ ಕಲಿಯೋಕ್ಕಾಗಲ್ಲ. ಫುಲ್ ಕ್ಲಚ್, ಬ್ರೇಕ್, ಸೆಕೆಂಡ್ ಗೇರ್ ಬಿಡಿ. ಲೆಫ್ಟ್ ಇಂಡಿಕೇಟರ್ ಇಲ್ಲೇ ಇರೋದು. ಟರ್ನು ಇಷ್ಟು ಸ್ಪೀಡಾಗಿ ಟರ್ನ್ ಮಾಡ್ತಾರಾ? ಆಕ್ಸಿಲರೇಟ್ ಮಾಡಬಾರ್ದು, ನಿಧಾನ. ರಿಲೀಸ್ ಮಾಡಿ. ನೋಡ್ಕೊಳ್ಳಿ ವೆಹಿಕಲ್ ಎಲ್ಲೂ ಹೋಗ್ತೈತೆ, ನೋಡ್ಕೊಬಿಟ್ಟು ಇದು ಮಾಡಿ, ಓಕೆನಾ? ಅಬ್ಸರ್ವ್ ಮಾಡಿ ಸ್ಮಾಲ್ ಥಿಂಗ್ಸ್, ಓಕೆನಾ? ಅಬ್ಸರ್ವ್ ಮಾಡ್ತಾ ಇರಬೇಕೆಲ್ಲನೂ. ಎಷ್ಟು ಕರ್ವ್ ಇದೆ, ಎಷ್ಟು ರೊಟೇಟ್ ಮಾಡಬೇಕು ಅಂತ ಅಬ್ಸರ್ವ್ ಮಾಡ್ತಿರ್ಬೇಕು, ಗೊತ್ತಾಯ್ತಾ? ಅದಕ್ಕೆ ಸಡನ್ನಾಗಿ ಒಂದೇ ಸಲ ರೊಟೇಟ್ ಮಾಡ್ಕೊಳಕ್ಕಲ್ಲ ನಾವು ಪರ್ಫೆಕ್ಟಾಗಿ, ಗೊತ್ತಾಯ್ತಾ? ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ನಾವು, ಗೊತ್ತಾಯ್ತಾ? ರೋಡಿಗೆ ಟರ್ನ್ ಮಾಡಿ. ಲೆಫ್ಟ್ ಫುಲ್ ಟರ್ನ್, ಫುಲ್ ಇಲ್ಲ ಆ ಕಡೆ ಟಚ್ ಆಗುತ್ತೆ. ಒಂದು ಸ್ವಲ್ಪ ರೈಟಿಗೆ ರಿಲೀಸ್ ಮಾಡಿ, ಮೂವ್ ಮಾಡಿ. ಫಸ್ಟ್ ಗೇರ್,
ಮೂವ್ ಟಿಕ್ ಹೋಗೋದು ರೈಟ್ ಹಾಂ ಓಕೆ ಬಿಡಿ ಬ್ರೇಕ್ನ ಬಿಡಿ ಸ್ಟಾಪ್ ಮಾಡಿ ವಿಂಡೋ ಡೌನ್ ವಿಂಡೋ ಅಪ್ ನ್ಯೂಟ್ರಲ್ ಹ್ಯಾಂಡ್ ಬ್ರೇಕ್ ಆಮೇಲೆ ಆಫ್ ಮಾಡಬೇಕು ನ್ಯೂಟ್ರಲ್ ಮಾಡಿ ಹ್ಯಾಂಡ್ ಬ್ರೇಕ್ ಹಂಗೆ ಓಕೆ